ಅದು ಸುಲಭ ಅಲ್ಲ ಮಾಡ್ಬಿಡೋದು. ಹೌದು, ಇಲ್ಲಿ ರೈತ ಹೋರಾಟಗಾರರು ಮತ್ತೆ ಪರಿಸರವಾದಿಗಳೆಲ್ಲ ವಿರೋಧ ಮಾಡಿದ್ದಾರೆ. ನಾವು ತೀವ್ರ ಮಾಡ್ತೀವಿ, ಎಲ್ಲಾರು ಉಂಟೆ ನೀವು. ಹೌದು. ಈಗ ಇಲ್ಲಿ ಏನಾದ್ರು ಈ ಕಡೆ ಬರ್ತೀರಾ ಸರ್, ಇಲ್ಲ ಹೆಂಗೆ ಸರ್ ಅದು ಹೋರಾಟ? ಇಲ್ಲ ಬರ್ಲೇಬೇಕಾಗುತ್ತೆ, ಮೈಸೂರ್ಲು ಬರ್ತೀವಿ. ಓಕೆ ಸರ್. ಮತ್ತು ಅಲ್ಲಿಗೂ ಬಡ್ಡಿ ಬರೋದತ್ರನು ಒಂದು ಪ್ರತಿಭಟನೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಮಾಡಿದೀವಿ. ಯಾವತ್ತು ಸರ್ ಒಂದು ಅಂದಾಜು? ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಈ ವಾರದಲ್ಲಿ ಮಾಡ್ಬೇಕಾಗಿದೆ. ಭಾರಿ ಡೇಂಜರ್ ಅದು. ಹೌದೌದು. ಈಗ ಅದನ್ನ ನಿಮ್ದೊಂದು ಸ್ಟೇಟ್ಮೆಂಟ್ ಹಾಕಮ್ಮ ಅಂತ ಸರ್ ನಾಳೆ. ಹಾಕಿ ಹಾಕಿ ಹಾಕಿ. ಅಂದ್ರೆ ಈಗ ಇದನ್ನ ಯಾವುದೇ ಕಾರಣಕ್ಕೂ ಹೋಟೆಲ್ ನಗರದವ್ರು ಸಹಿಸಲ್ಲ. ಇಲ್ವೇ ಇಲ್ಲಾನೆ, ಯಾವ ಕಾರಣಕ್ಕೂ ಮಾಡಕ್ಕಾಗೋದಿಲ್ಲ. ಮಾಡಿದ್ರೆ ಭಾರಿ ಹೋರಾಟ. ಓಕೆ ಓಕೆ, ಗೊತ್ತಾಯ್ತಾ? ಈ ಶೀಘ್ರದಲ್ಲೇ ಇಲ್ಲಿ ಬಂಡೀಪುರದಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಮೂಲವಳಿ ಮಾಡ್ತಾರೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಭಾರಿ ಹೋರಾಟ. ಯಾವ ಕಾರಣಕ್ಕೂ ಅಡಿನಲ್ಲಿ ಬಿಡೋ ಪ್ರಶ್ನೆನೇ ಇಲ್ಲ. ಯಾವ ಕಾರಣಕ್ಕೂ ಅದರಲ್ಲಿ ಕೆಳಗಡೆ ಬಿಡೋಕ್ ಸಾಧ್ಯನೇ ಇಲ್ಲ. ಅಲ್ಲಿ ಗಿಡಗಳೆಲ್ಲ ಮರಗಳೆಲ್ಲ ಹಾಳಾಗೋಯ್ತವೆ. ಪ್ರಾಣಿಗಳು ಶಬ್ದದಿಂದ ಎತ್ತೆತ್ತಗೂ ಹೋಗ್ತವೆ. ಈಗಲೇ ಅದು ಹಾಳಾಗಿದೆ ಮೊದಲೇ. ಮತ್ತು ರಿಸಾರ್ಟ್ಗಳು ಸುತ್ತಮುತ್ತ ಸೇರಿ ಹಾಳಾಗಿದೆ. ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡೋಕ್ ಕೂಡುದು. ನಿಮ್ದು ಯಾವತ್ತು ಸರ್ ಇದು ಬರೋದು ಇಲ್ಲಿ? ಬರ್ತೀನಿ ನೆಕ್ಸ್ಟ್ ವೀಕು. ಹೌದಾ? ಬರ್ತೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವೀಕ್ ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇವರು ನಿತಿನ್ ಗಡ್ಕರಿ ಅವರು ಮಾಡಿದ್ದಾರೆ, ಸುರಂಗ ಮಾರ್ಗದಲ್ಲಿ ಮಾಡ್ತೀವಿ, ಅದಕ್ಕೆ ಒಂದು ತಜ್ಞರ ತಂಡನ ರಚನೆ ಮಾಡಿದ್ದೀವಿ ಅಂತ. ಇವಾಗ ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 9 ಗಂಟೆವರೆಗೆ ವೆಹಿಕಲ್ ಮೂವ್ಮೆಂಟ್ ಇದೆ. ಈ ಸಂದರ್ಭದಲ್ಲೇ ಇಲ್ಲಿಂದ ಯಥೇಚ್ಛವಾಗಿ ಎಲ್ಲ ಸಾಗಣೆಗಳು ನಡೀತಾ ಇದೆ. ರಾತ್ರಿ ಸಂಚಾರ ಆದರೆ ಸಮಸ್ಯೆ ಆಗುತ್ತೆ ಅಂತ ಎಲ್ಲ ಪರಿಸರವಾದಿಗಳು ಮತ್ತು ರೈತ ಮುಖಂಡರುಗಳು ಮತ್ತು ಕನ್ನಡ ಪರ ಹೋರಾಟಗಾರರು ಇದನ್ನು ವಿರೋಧ ಮಾಡಿದ್ದಾರೆ. ಬದಲಿ ಮಾನಂದವಾಡಿ ಮತ್ತು ಬದಲಿ ಮಾರ್ಗ ಇದೆ, ಇಲ್ಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಸಂಚಾರ ಇದೆ. ರಾತ್ರಿ ಸಂದರ್ಭದಲ್ಲಿ ಸಾರ್ವಜನಿಕರು ಯಾರು ಸಂಚಾರ ಮಾಡ್ತಾರೆ, ಹಂಗಾಗಿ ಇದಕ್ಕೆ ಅವಕಾಶ ಕೊಡಬಾರ್ದು, ಇದು ತಪ್ಪು ನಿರ್ಧಾರ ಅಂತ. ಹಾಗಾಗಿ ಕನ್ನಡ ಪರ ಹೋರಾಟಗಾರರಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಬೇಕಾಗಿತ್ತು. ನಾವು ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ. ಯಾಕೆಂದ್ರೆ ರಾತ್ರಿಯ ವೇಳೆಯಲ್ಲಿ ಕಾಡು ಒಳಗಡೆ ನೀವು ಸುರಂಗ ಮಾರ್ಗದ ಮುಖಾಂತರ ದಾರಿ ಮಾಡಿಕೊಡೋದು ಒಂದ್ ಕಡೆ, ಆದ್ರೆ ಕರ್ನಾಟಕ ಫಾರೆಸ್ಟ್ ಒಳಗಡೆ ಅದನ್ನ ಸುರಂಗ ಮಾಡುವಾಗ ಏನು ಅದು 1 ದಿನದ 2 ದಿನದ ಕೆಲಸ ಅಲ್ಲ, ವರ್ಷಗಟ್ಟಲೆ ನಡೆಯುವಂತ ಕೆಲಸ ಆಗತ್ತೆ. ಆಗ ಸಾವಿರಾರು ಪ್ರಾಣಿಗಳು ಮತ್ತೊಂದು ಅಲ್ಲಿಯ ಕಾಡಿನ ವಾತಾವರಣಕ್ಕೆ, ಪರಿಸರಕ್ಕೆ ಭಾರಿ ಧಕ್ಕೆ ಆಗುತ್ತೆ. ಹಾಗಾಗಿ ಅದು ಕಾಡಿನ ಆ ಮಾರ್ಗದಲ್ಲಿ ಸುರಂಗ ಮಾರ್ಗವನ್ನ ಮಾಡಿ ಅದ್ರ ಮುಖಾಂತರ ಎಲ್ಲ ಸಾಗಾಣಿಕೆಗಳು ನಡೆಯೋದಾದ್ರೆ ಅದು ಪರಿಸರಕ್ಕೆ ಮತ್ತೆ ಕಾಡಿನ ಇದಕ್ಕೆ ಭಾರಿ ಧಕ್ಕೆ ಆಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಮಾರ್ಗದಲ್ಲಿ ಬೇಕಾದ್ರೆ ಸುರಂಗ ಮಾರ್ಗನಾದ್ರೂ ಮಾಡ್ಕೊಳ್ಳಿ, ರಸ್ತೆನಾದ್ರೂ ಮಾಡ್ಕೊಡ್ಲಿ, ಬೇಡ ಅಂತ ಹೇಳಲ್ಲ. ರಾತ್ರಿ 9 ಗಂಟೆವರೆಗೂ ಅವಕಾಶ ಇರೋದ್ರಿಂದ ಬಹುಶಃ 9 ಗಂಟೆ ಮೇಲೆ ಯಾರು ಶ್ರೀಸಾಮಾನ್ಯ ಜನರು ಯಾರು ಓಡಾಟ ಏನು ಕಡಿಮೆನೆ. ಹಾಗಾಗಿ ಇನ್ನು ಫಾರೆಸ್ಟ್ ಒಳಗಡೆ ಅದು ಮೊದಲೇ ಕಳ್ಳ ಸಾಗಾಣಿಕೆ ಅದು ಇದು ಹೆಚ್ಚು ನಡೆಯೋದ್ರಿಂದ ಅದಕ್ಕೆ ಹೆಚ್ಚಿನ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಡು ಪ್ರಾಣಿಗಳು ಮತ್ತೆ ಅಲ್ಲಿಯ ಕಾಡಿನ ಮೂಲ ಪರಿಸರಕ್ಕೆ ಭಾರಿ ಧಕ್ಕೆ ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದ ಹೆದ್ದಾರಿ ಏನು ಇವತ್ತು ಗಡ್ಕರಿ ಏನಿದ್ದಾರೆ ಅವರ ಹೇಳಿಕೆ ಏನಿದೆ ಅದನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಪಬಾರದು. ಅದಕ್ಕೆ ಇಡೀ ಕನ್ನಡ ಪರ ಸಂಘಟನೆಗಳ ವಿರೋಧ ಇದೆ.
ನಾವು ಅದನ್ನ ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ಆ ಸುರಂಗ ಮಾರ್ಗವನ್ನ ಮಾಡಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ನಾವು ಒತ್ತಾಯಿಸ್ತೀವಿ. ಮತ್ತೆ ಅದರ ವಿಚಾರದಲ್ಲಿ ಏನಾದ್ರೂ ಕೇಂದ್ರ ಸರ್ಕಾರ ಮುಂದಾದ್ರೆ ಕರ್ನಾಟಕದ ಜನರ ಭಾರಿ ದೊಡ್ಡ ಚಳವಳಿ ನಾವು ಹೋರಾಟವನ್ನ ಎದುರಿಸಬೇಕಾಗತ್ತೆ. ಓಕೆ ಸರ್.